ಬಹುಶಃ ಗೃಹ ಸಚಿವರು ಕೆಲವೇ ದಿವಸಗಳಿಂದ ಅಧಿಕಾರ ತಾಂಡಿರ್ತಕ್ಕಂಥವ್ರು. ಅವ್ರು ಇನ್ನೂ ಸಮರ್ಪಕವಾಗಿ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದಿಷ್ಟು ಇನ್ನೂ ಅಡೆತಡೆಗಳಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮೊನ್ನೆ ಗುಲ್ಬರ್ಗಿನಲ್ಲಿ ಜೈಲಿನಿಂದ ಓಡೋಗಿರ್ತಕ್ಕಂಥ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲೂ ಸಹ ಇವತ್ತು ಏನು ನಮ್ಮ ಶಾಸಕರ ಮೇಲೆ ಇದನ್ನು ಮಾಡಿದಂಥ ಇದರಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಎಲ್ಲಾಗಿದೆ ಈ ದೇಶದಲ್ಲಿ ಅಂದರೆ ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಇದಕ್ಕೆ ರೂವಾರಿ ಯಾರು ಅಂದರೆ ಗೃಹ ಸಚಿವರೇ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಗೃಹ ಸಚಿವರಿಗೆ, ಸನ್ಮಾನ್ಯ ಗೃಹ ಸಚಿವರಲ್ಲಿ ತಮ್ಮಲ್ಲಿ ವಿನಂತಿ ಅನ್ಕೊಂತಿರೋ ಆಗ್ರಹ ಅನ್ಕೊಂತಿರೋ ಗೊತ್ತಿಲ್ಲ, ತಾವು ಇಲಾಖೆಯನ್ನು ಇಡೀ ದೇಶದಲ್ಲಿ ಮಾದರಿಯಾಗಿ ನಿರ್ವಹಣೆಯನ್ನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಆದರೆ ತಮ್ಮ ಇಲಾಖೆಯವ್ರಿಗೆ ಬೇರೆ ನಕಲಿ ವಿದ್ಯಾರ್ಥಿಗಳು ಬಂದು ಏನು ಕಿತ್ಕಳಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇಲಾಖೆ ಸಂಪೂರ್ಣವಾಗಿ ಇಲಾಖೆ ಮಂತ್ರಿಗಳು ಅದಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದು ಯಾಕೆ ಅಂತಂದರೆ ಇದು ಮಾಡ್ತಕ್ಕಂಥದ್ದೇ ನಕಲಿಗೆ ಉತ್ತೇಜನ ಕೊಟ್ಟು ನಮ್ಮ ಏನು ಪೊಲೀಸ್ ಆಫೀಸರ್ಸ್ಗಳನ್ನ ಒಂದಿಷ್ಟು ಅವ್ರನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕಂಥದ್ದಕ್ಕೆ ಗೃಹ ಸಚಿವರು ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಿನ್ನೆ ನಾನು ನೋಡಿದ್ದೀನಿ, ತಮ್ಮ ಟಿ ವಿನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಲೈವ್ ಬರ್ತಾಯಿತ್ತು. ಬಹುಶಃ ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಸೆರೆಮನೆಯನ್ನು ಸೇರಿದ್ದಾರೆ ಅವರ ಬಗ್ಗೆ ಜಿಂದಾಬಾದನ್ನು ಹೇಳ್ತಕ್ಕಂಥದ್ದು, ಪೊಲೀಸ್ ಆಫೀಸರ್ ಬಗ್ಗೆ ಒಂದಿಷ್ಟು ದಾಕ್ಷಿಣ್ಯವಾಗಿ ಮಾತಾಡ್ತಕ್ಕಂಥದ್ದನ್ನು ನೋಡಿದ್ದೀನಿ. ಇದಕ್ಕೆ ಬಹುಶಃ ನನಗನ್ಸುತ್ತೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತಕ್ಕಂಥದ್ದನ್ನು, ಅದರಲ್ಲೂ ಗೃಹ ಸಚಿವರು ಇದಕ್ಕೆ ನೇರ ಹೊಣೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳಬೇಕಾಗುತ್ತೆ. ಬಹುಶಃ ಗೃಹ ಸಚಿವರು ಕೆಲವೇ ದಿವಸಗಳಿಂದ ಅಧಿಕಾರ ತಾಂಡಿರ್ತಕ್ಕಂಥವ್ರು. ಅವ್ರು ಇನ್ನೂ ಸಮರ್ಪಕವಾಗಿ ನಿರ್ವಹಣೆ ಮಾಡೋದ್ರಲ್ಲಿ ಎಲ್ಲೋ ಒಂದಿಷ್ಟು ಇನ್ನೂ ಅಡೆತಡೆಗಳಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮೊನ್ನೆ ಗುಲ್ಬರ್ಗಿನಲ್ಲಿ ಜೈಲಿನಿಂದ ಓಡೋಗಿರ್ತಕ್ಕಂಥ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲೂ ಸಹ ಇವತ್ತು ಏನು ನಮ್ಮ ಶಾಸಕರ ಮೇಲೆ ಇದನ್ನು ಮಾಡಿದಂಥ ಇದರಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಎಲ್ಲಾಗಿದೆ ಈ ದೇಶದಲ್ಲಿ ಅಂದರೆ ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಇದಕ್ಕೆ ರೂವಾರಿ ಯಾರು ಅಂದರೆ ಗೃಹ ಸಚಿವರೇ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಗೃಹ ಸಚಿವರಿಗೆ, ಸನ್ಮಾನ್ಯ ಗೃಹ ಸಚಿವರಲ್ಲಿ ತಮ್ಮಲ್ಲಿ ವಿನಂತಿ ಅನ್ಕೊಂತಿರೋ ಆಗ್ರಹ ಅನ್ಕೊಂತಿರೋ ಗೊತ್ತಿಲ್ಲ, ತಾವು ಇಲಾಖೆಯನ್ನು ಇಡೀ ದೇಶದಲ್ಲಿ ಮಾದರಿಯಾಗಿ ನಿರ್ವಹಣೆಯನ್ನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಆದರೆ ತಮ್ಮ ಇಲಾಖೆಯವ್ರಿಗೆ ಬೇರೆ ನಕಲಿ ವಿದ್ಯಾರ್ಥಿಗಳು ಬಂದು ಏನು ಕಿತ್ಕಳಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇಲಾಖೆ ಸಂಪೂರ್ಣವಾಗಿ ಇಲಾಖೆ ಮಂತ್ರಿಗಳು ಅದಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದು ಯಾಕೆ ಅಂತಂದರೆ ಇದು ಮಾಡ್ತಕ್ಕಂಥದ್ದೇ ನಕಲಿಗೆ ಉತ್ತೇಜನ ಕೊಟ್ಟು ನಮ್ಮ ಏನು ಪೊಲೀಸ್ ಆಫೀಸರ್ಸ್ಗಳನ್ನ ಒಂದಿಷ್ಟು ಅವ್ರನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕಂಥದ್ದಕ್ಕೆ ಗೃಹ ಸಚಿವರು ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಿನ್ನೆ ನಾನು ನೋಡಿದ್ದೀನಿ, ತಮ್ಮ ಟಿ ವಿನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಲೈವ್ ಬರ್ತಾಯಿತ್ತು. ಬಹುಶಃ ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಸೆರೆಮನೆಯನ್ನು ಸೇರಿದ್ದಾರೆ ಅವರ ಬಗ್ಗೆ ಜಿಂದಾಬಾದನ್ನು ಹೇಳ್ತಕ್ಕಂಥದ್ದು, ಪೊಲೀಸ್ ಆಫೀಸರ್ ಬಗ್ಗೆ ಒಂದಿಷ್ಟು ದಾಕ್ಷಿಣ್ಯವಾಗಿ ಮಾತಾಡ್ತಕ್ಕಂಥದ್ದನ್ನು ನೋಡಿದ್ದೀನಿ. ಇದಕ್ಕೆ ಬಹುಶಃ ನನಗನ್ಸುತ್ತೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತಕ್ಕಂಥದ್ದನ್ನು, ಅದರಲ್ಲೂ ಗೃಹ ಸಚಿವರು ಇದಕ್ಕೆ ನೇರ ಹೊಣೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳಬೇಕಾಗುತ್ತೆ.